ನಮ್ಮ ಫೇಸ್ ಕ್ಲಿಯರಾಗಿ ಕಾಣಬೇಕು, ಬ್ರೈಟಾಗಿ ಕಾಣಬೇಕು ಅಂತ ಹೇಳ್ಬಿಟ್ಟು 1 2 3 4 5 ಲ್ಯಾಂಪ್ ಹಾಕಿದ್ದೀವಿ. ಹೊಟ್ಟೆ ಹಸಿತಾ ಇದೆ ಮಮ್ಮ. ಹೇಳು ಮಮ್ಮ, ಐ ಆಮ್ ಹಂಗ್ರಿ, ಊಟ ಕೊಡಿ. ಬೇಡ, ಮೊಟ್ಟೆ ನಾಯಿಗೆ ಹಾಕ್ತಾಳೆ ಅವಳು. ಇವಳು ಯಾವಳು? ಉಳಿತೀನಿ ಯಾಕೆ ಬಿಸಾಕ್ದೆ? ಇದು ನೀನು ತಿನ್ನೋದು, ಅದು ಇದು ತಿನ್ನಲ್ಲ, ಅದು ಇದು ನೀನು ತಿನ್ನು. ಇದೆ ಮಾಡು ಮಮ್ಮ ಪಪ್ಪ. ಕ್ಯಾಂಪಿಂಗ್ ಹೇಳು, ಕ್ಯಾಂಪಿಂಗ್ ಕನ್ನಡಿಗ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಆಲ್ರೆಡಿ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ, ಬಟ್ ಮತ್ತೊಂದ್ಸರಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನೈಟ್ ಕ್ಯಾಂಪಿಂಗ್ ಮಾಡ್ತಾ ಇದ್ದೀವಿ. ಎಲ್ಲಿ ಏನು ಜಾಗ ನಿಮ್ಗೆ ಆಲ್ರೆಡಿ ನಾನು ತೋರಿಸಿದ್ದೀನಿ. ಸೊ ಇವಾಗ ನಮ್ಮ ಹತ್ರ ಸ್ಲೀಪಿಂಗ್ ಬ್ಯಾಗು, ಹಾಗೆ ನಮಗೆ ಕಿಚನ್ ಬೇಕಾಗಿರುವಂಥ ಎಲ್ಲ ಐಟಮ್ ಇದರಲ್ಲಿದೆ. ಹಾಗೆ ನಮ್ಮ ಹೊಸ ಏನು ಟಿ ಶರ್ಟ್ ಇದೆ, ಆ ಟಿ ಶರ್ಟ್ ಕೂಡ ಇಬ್ಬರು ಹಾಕ್ಕೊಂಡಿದ್ದೀವಿ. ಆ ಕಡೆ ಇದೆ. ಸೊ ಅದ್ರ ಜೊತೆ ನಮ್ಮ ಆರೋಹಿ ಕೂಡ ಇದ್ದಾಳೆ. ಸೊ ಹೋಪ್ ನಿಮಗೆ ನಮ್ಮ ಮುಖ ಎಲ್ಲ ಕಾಣಿಸ್ತಿದೆ ಅನ್ಕೋತೀನಿ. ಕಾಣಿಸ್ತಿಲ್ಲ ಅಂದರೆ ಫಸ್ಟ್ ಟೈಮ್ ನೈಟ್ ಕ್ಯಾಂಪಿಂಗ್ ಅಲ್ಲಿ ಆರೋಹಿ ನಮ್ಮ ಜೊತೆ ಇದ್ದಾಳೆ. ಅಂದ್ರೆ ಈ ತರ ಏನು ಅಂದ್ರೆ ಕಂಪ್ಲೀಟ್ ಪಿಚ್ ಡಾರ್ಕ್ ಇದೆ. ನಿಮ್ಗೆ ಆ್ಯಕ್ಚುಲಿ ಇದು ಬೆಳಗ್ಗೆ ಡ್ರೋನ್ ಶೂಟ್ ಅಲ್ಲಿ ಕಾಣಿಸುತ್ತೆ. ಹೌದು, ನೋಡಬೇಕು ಅವಾಗ ನಿಮಗೆ ಹೇಗಿದೆ ಏನು ಅಂತ ಕಾಣಿಸುತ್ತೆ. ಡ್ರೋನ್ ಶೂಟಲ್ಲಿ ತೋರಿಸ್ತೀವಿ. ಇವತ್ತು ನೈಟ್ ಫುಲ್ ನಾವು ಇಲ್ಲೇ ಸ್ಟೇ ಮಾಡ್ತೀವಿ. ಸೊ 3 ಜನನೇ ನಾವು ಇಲ್ಲೇ ಮನೆ ಕೊಡ್ತೀವಿ. ನೋಡಿ ಹೆಂಗಿರುತ್ತೆ ಅಡ್ವೆಂಚರ್ ಆಗಿ, ತುಂಬಾನೇ ಚೆನ್ನಾಗಿರುತ್ತೆ. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಫಸ್ಟ್ ಫೈರ್ ಕ್ಯಾಂಪ್ ಹಾಕೋತೀನಿ. ಹಾಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆಲ್ಲ ತುಂಬ ಇಷ್ಟ ಆಗಿದೆ ಅನ್ಕೋತೀನಿ. ತುಂಬ ಜನ ಕಮೆಂಟ್ಸಲ್ಲೆಲ್ಲ ತಿಳಿಸ್ಕೊಡ್ತಾ ಇದ್ದೀರಾ. ಇದೇ ರೀತಿ ನಿಮ್ಮ ಪ್ರೀತಿ, ವಿಶ್ವಾಸ, ಸಪೋರ್ಟ್ ಇರಲಿ. ನಿಮ್ಮ ಫ್ಯಾಮಿಲಿ ಮೆಂಬರ್, ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ಓಕೆನಾ. ಇನ್ಸ್ಟಾಗ್ರಾಮ್ ಪೇಜ್ ಇದೆ ಕ್ಯಾಂಪಿಂಗ್ ಕನ್ನಡಿಗ, ಫಾಲೋ ಮಾಡಿ ರೆಗ್ಯುಲರ್ ಅಪ್ಡೇಟ್ಗೆ. ಸೊ ಇವಾಗ ನಾವು ಕ್ಯಾಂಪಿಂಗ್ದು ಸ್ಟಾರ್ಟ್ ಮಾಡ್ತೀವಿ. ಫಸ್ಟು ಟೆಂಟ್ ರೆಡಿ ಮಾಡ್ಕೊಬಿಡ್ತೀನಿ. ಅದಕ್ಕೆ ಮುಂಚೆ ಒಂದು ಸ್ವಲ್ಪ ಫೈರ್ ಕ್ಯಾಂಪ್ ಹಾಕ್ಕೊಂಡ್ರೆ ಸ್ವಲ್ಪ ಸಣ್ಣ ಪುಟ್ಟ ಹುಳಗಳೆಲ್ಲ ಹೋಗ್ತವೆ. ಹಾಗಾಗಿ ಫಸ್ಟು ಫೈರ್ ಕ್ಯಾಂಪ್ ಹಾಕ್ಕೊಂಡು ಆಮೇಲೆ ಟೆಂಟ್ಗಳೆಲ್ಲ ರೆಡಿ ಮಾಡ್ಕೋತೀನಿ. ನೀನು ಪಾಪುನ ಇಟ್ಕೊಂಡಿರಿಮ್ಮ, ಫಸ್ಟ್ ನಾನು ಅದು ರೆಡಿ ಮಾಡ್ಕೋತೀನಿ, ಆಮೇಲೆ ಇದು ಮಾಡೋಣ. ಓಕೆ, ನಡೀರಿ, ರೆಡಿ ಮಾಡೋಣ ಅಂತೆ. ಲವ್ ಯು, ವಿ ಆರ್ ಹೇಳು, ವಿ ಆರ್ ಫ್ಯಾಮಿಲಿ, ಲವ್ ಯು. ನಡೀರಿ, ಫಸ್ಟ್ ಫೈರ್ ಕ್ಯಾಂಪ್ ಸೆಟಪ್ ಮಾಡ್ಕೋತೀನಿ. ಯು ಲೈಕ್ ಇಟ್? Yes. ಕಡೆ ಬೆಂಕಿ ಹಾಕಿದ್ದೀನಿ. ಅವ ಫುಲ್ ಬೆಂಕಿ ಹಚ್ಚೋ ಅಷ್ಟರಲ್ಲೇ ಸುಸ್ತಾಗೋಯ್ತು. ಬರೀ ಹೊಗೆನೇ ಆಡ್ತಾಯಿದೆ ಹೊರತು ಫೈರ್ ಬರ್ತಾಯಿಲ್ಲ. ಏನಂದರೆ ಕತ್ಲಲ್ವಾ, ಕೆಲವರೆಲ್ಲ ಕಮೆಂಟ್ ಮಾಡ್ತೀರಾ ಒಳ್ಳೆ ಲೈಟ್ ಯೂಸ್ ಮಾಡಿ ಹಾಗೆ ಹೀಗೆ ಅಂತ. ಬಟ್ ಕ್ಯಾಂಪಿಂಗ್ ಇರೋದೇ ಆ ಥರ ಅಲ್ವಾ. ಸೆಟಪ್ ಮಾಡಾದ್ಮೇಲೆ ಬೇಕಾದ್ರೆ ಲೈಟ್ಸ್ ಎಲ್ಲ ಹಾಕೋಬೋದು. ಸೆಟಪ್ ಮಾಡೋವರೆಗೂ ಲೈಟ್ಸ್ ಯಾವುದು ಹಾಕೋಕ್ಕಾಗಲ್ಲ. ಸನ್ರೈಸ್ ಈ ಕಡೆನೇ. ಕೆಲವ್ರಿಗೆ ಅರ್ಥ ಆಗಲ್ಲ, ಓಕೆನಾ. ಈ ನೈಟ್ ಅವರು ಕ್ಯಾಂಪಿಂಗ್ ಮಾಡಿರ್ತಾರೆ ಇಲ್ಲೋ ಗೊತ್ತಿಲ್ಲ, ಬಟ್ ಲೈಟ್ ಯೂಸ್ ಮಾಡಿ ಕ್ಯಾಂಪಿಂಗಲ್ಲಿ ಲೈಟ್ ಇಂಪಾರ್ಟೆಂಟು ಅಂತಾರೆ. ಎಲ್ಲಿಂದ ತರೋಣ? ಇಲ್ಲಾಂದರೆ ಕ್ಯಾಂಪಿಂಗ್ ಹೆಂಗಾಗ್ಬಿಡುತ್ತಲೆ, ಫುಲ್ ಎಲ್ಲ ಮನೆ ಲೈಟ್ ಥರ ಬಂದುಬಿಟ್ರೆ ಅದೇ ಕ್ಯಾಂಪಿಂಗ್ ಅರ್ಥನೇ ಇರೋಲ್ಲ. ಲೈಟ್ ಡಿಮ್ಮಾಗಿರೋದಕ್ಕೆ ಅಲ್ವಾ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಾಂದರೆ ಅದು ಮೀನಿಂಗೇ ಹಾಳಾಗಿಬಿಡುತ್ತೆ ಕ್ಯಾಂಪಿಂಗ್ನ. ಓಕೆ, ಸೌಂಡ್ ಕೇಳಿಸ ಈ ಅಂತಿದೆ ಸುತ್ತಮುತ್ತ. ಇವ ಎಲ್ಲ ತುಂಬ ಸಪೋರ್ಟ್ ಮಾಡ್ತಾಳೆ ನನಗೆ. ಅವಳಿಗೆ ಕ್ಯಾಂಪಿಂಗ್ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ. ಕುತ್ತಿಗೆ ಮೇಲೆ ಹುಳ ಹೋಗ್ತಿದ್ದಾವಲ್ಲಪ್ಪ. ಪಾಪ ನಾನು ಮದುವೆ ಮಾಡ್ಕೊಂಡಾದ್ಮೇಲೆ ನನ್ನ ಪ್ಯಾಷನ್ನು ಅವಳ ಪ್ಯಾಷನ್ ಆಗಿಬಿಟ್ಟಿದೆ ಆಯ್ತಲ್ಲ, ಅದಕ್ಕೂ ಯೂಸ್ ಆಗುತ್ತಿದೆ. ಈ ಕಡೆ ಡೆಂಟು ಜುಮ್ ಅನ್ನತ್ತೆ ಹಂಗೆ ಮೈ ಅನಿಸುತ್ತೆ. ನೆಗೆಟಿವ್ ಥಾಟ್ಸ್ ಎಲ್ಲ ಬಂದುಬಿಟ್ರೆ ಇದನ್ನು ಆ್ಯಕ್ಚುಲಿ ಇಲ್ಲಿಗೆ ಬರುತ್ತೆ. ಇದು ಹಿಂಗೆ ಹಾಕ್ಕೊಳ್ಳೋದು, ಓಕೆನಾ. ಹಿಂಗೆ ಹಾಕ್ಕೊಂಡಾಗ ಮಳೆ ಬಿದ್ದಾಗ ಮಳೆ ಇಲ್ಲಿಗೆ ಡೈರೆಕ್ಟಾಗಿ ಬರಬಾರ್ದು ಅಂತ
ಓಕೆ, ಪರವಾಗಿಲ್ಲ. ಹಾಂ, ನೋಡಿ ಟೆಂಟ್ ಹಾಕೋ ಅಷ್ಟರಲ್ಲಿ ಇಷ್ಟೊತ್ತಾಗ್ಬಿಡುತ್ತೆ. ಓಕೆ, ಬೇಕಾಗಿರೋಂಥ ಐಟಮ್ಸ್ ಎಲ್ಲ ಇಲ್ಲಿ ಜೋಡಿಸ್ಕೊತಾ ಇದ್ದೀವಿ. ನಮ್ಮದು ಇದು ಮೇನು ಲೈಟ್ ಬಾಕ್ಸ್ಗಳು, ಇದರಲ್ಲೆಲ್ಲ ಲೈಟ್ಸು ಎಲ್ಲ ಇರೋದು. ಇದು ಫ್ಯಾನ್ ಒಳಗಡೆ ಸೆಕೆ ಆಗುತ್ತಲ್ಲ, ಇಲ್ಲಿ ಇಟ್ಕೊಳ್ಳೋಣ. ಇದರಲ್ಲೂ ಲೈಟ್ಸ್ ಬರುತ್ತೆ, ಸ್ವಿಚ್ ಆನ್ ಮಾಡಬೇಕು. ಓಕೆ, ಸೊ ಇದನ್ನು ಹಿಂಗೆ ತಗಲಾಕ್ಬೇಕೆಲ್ಲಾದರೂ. ಇದೊಳಗಡೆ ಹಾಕೊಳ್ಳೋಣ. ಈ ಲೈಟ್ ಒಂದು ಎಲ್ಲ ಹಾಕೋದು. ಈ ಲೈಟು ಸ್ವಲ್ಪ ಎಲ್ಲ ಹಾಕ್ತೀನಿ. ಚಾಪೆ ಕೊಡ್ತೀನಿ, ಚಾಪೆ ಹಾಕ್ಬಿಡು. ಬೆಂಕಿ ಅನ್ಸಿದ್ರೆ ಸ್ವಲ್ಪ ಒಳಗೆ ಹೋಗ್ತದೆ. ಕ್ಯಾಮ್ರಾಗೆಲ್ಲ ಎಷ್ಟು ಒಳಗೆ ಮುತ್ಕೊತಿದೆ ಗೊತ್ತಿಲ್ಲ. ಹಾಕೋದನ್ನ ಓಪನ್ ಮಾಡ್ಕೋ ಚಾಪೆ. ಈ ಲೈಟ್ ಹಾಕಲ್ಲ ಒಳಗಡೆ. ಮೇಲ್ಗಡೆ ಹುಕ್ ಇದೆಯಲ್ಲ, ಹುಕ್ಕಾಗಿದ್ದು ತಗಲ ಮೇಲ್ಗಡೆ ನೋಡಲ್ಲಿ ಜಿಪ್ ಹಾಕ್ಬಿಡು. ಆಮೇಲೆ ಈ ಲೈಟಿಂಗ್ಸ್ದು ಓಕೆ, ಹೋಪ್ ನಿಮಗೆ ಈ ಆ್ಯಂಗಲ್ಲು ಕರೆಕ್ಟಾಗಿದೆ ಅನ್ಕೋತೀನಿ. ಅಲ್ಲಿ ಹಿಂದ್ಗಡೆ ಇಟ್ಟಿರೋ ಒಂದು ಲೈಟ್ ಇದೆಯಲ್ಲ, ಆ ಲೈಟ್ ಅಷ್ಟು ಬೆಳಕು ಕೊಡ್ತದೆ. ಅದು ಆ್ಯಕ್ಚುಲಿ 1 hour ಇರುತ್ತೆ ಅಷ್ಟೇ, ಆಮೇಲೆ ಮುಗ್ದೋಗ್ಬಿಡುತ್ತೆ. ಅಷ್ಟೊಡೆ ಬೇರೆ ಸೆಟಪ್ ಮಾಡ್ಕೋಬೇಕು. ಇದು ಆ್ಯಕ್ಚುಲಿ ಇಲ್ಲಿ ಏನು ಮುಂದೆ ಇದೆಯಲ್ಲ, ಇಲ್ಲೇ ಗದ್ದೆಗೆ ಇರೋದು. ನಿಮಗೆ ಮಾರ್ನಿಂಗ್ ಡ್ರೋನ್ ಶಾಟ್ ತೋರಿಸ್ತೀನಿ ನೋಡಿ, ಸೂಪರಾಗಿರುತ್ತೆ ಮಾತ್ರ ಅದು. ಏನಮ್ಮ ಇಲ್ಲ ಮಾಡ್ತಿರೋದು, ಈ ಕಡ್ಡಿಗೆ ಚುಚ್ಚಿಬಿಟ್ಟು ಇದೊಂದು ಗಿಡಕ್ಕೆ ಹಾಕಿಟ್ಟಿದ್ದೀನಿ. ಸಕ್ಕದಾಗ ಏನೋ ಕಾಣ್ತಾ ಇದೆ. ಅಯ್ಯೋ, ಈಗ ಅರೇಂಜ್ ಮಾಡಬೇಕು. ಓಕೆ ಫೈರು, ಟೆಂಟು ಎಲ್ಲ ಕವರ್ ಆಗ್ತಾಯಿದೆ. ನಿಮ್ಮ ಫೇಸ್ ಒಂಚೂರು ಇದಾಗಿ ಬರ್ತದೆ ಅಷ್ಟೇ, ಏನಂತಾರೆ ಬ್ಲರ್ರಿಶ್ ಆಗಿದೆ. ಸ್ವಲ್ಪ ಬೆಂಡಾದಂಗಿದೆ. ಟ್ರೈಪಾಡ್ ಅಡ್ಜಸ್ಟ್ ಮಾಡ್ತೀನಿ. ಹಂಗಲ್ಲ ಅದು ಫೈರ್ ಇದ್ದರೆ ಬೆಂಕಿ ನಾವು ತುಂಬ ಹತ್ತಿರದಲ್ಲಿದ್ದೀವಲ್ಲ, ನೀ ಎಷ್ಟು ಸಿಂಪಲ್ ಇದೆ ನೋಡಿ ಅಲ್ವಾ. ಇಟ್ಬಿಟ್ರೆ ನಮ್ಗೆ ಹೋಗೇ ಬರೋಲ್ಲ ಅಷ್ಟೇ. ಇಲ್ಲಿ ಇಟ್ಬಿಡ್ತೀನಿ ಬೆಸ್ಟು. ಹಾಗೆ ಈ ಕಡೆ ತೊಗೊಂಬರೋಣ. ಅದು ಆ ಕಡೆ ವಿಂಡ್ ಏನಿದ್ರು ಆ ಕಡೆಗೆ ಪುಷ್ ಮಾಡುತ್ತೆ. ಓಕೆ ಅಲ್ಲ? ಹಾಂ, ಓಕೆ. ಇನ್ನು ಲೈಟು ಇನ್ನೊಂದು ಸ್ವಲ್ಪ ಬೇಕು. ಓಕೆ ಓಕೆ, ಈ ಲೈಟು ಚೆನ್ನಾಗಿದೆ, ತುಂಬ ಲೈಟ್ ಆಯಿತು. ಇನ್ನೊಂದು ಲೈಟ್ ಇದೆ, ಅದು ಇಡ್ತೀನಿ. ನಿಂದೆಲ್ಲ ಇಟ್ಕೋ. ಈಗ ಫಸ್ಟ್ ಎಲ್ಲ ಸೆಟಪ್ ಮಾಡ್ಕೋ ಕಿಚನ್ದು. ಸ್ಟವ್ ನಿಮ್ಮ ಬ್ಯಾಗಲ್ಲಿದೆ ಅಲ್ಲ? ಸ್ಟವ್ ಅಲ್ಲ, ಸ್ಟವ್ ಇಲ್ಲಿದೆ. ಓಕೆ ಹಿಮ, ಈಗ ಏನು ನೈಟ್ಗೆ ಏನು ರೆಸಿಪಿ ಏನು ರೆಡಿ ಮಾಡ್ತಾಯಿದ್ದೀರಾ? ಫಸ್ಟ್ ಆಫ್ ಆಲ್ ನಮ್ಮ ವ್ಯೂಯರ್ಸ್ಗೆ ಎಲ್ಲರಿಗೂ ವೆಲ್ಕಮ್ ಮಾಡೋಣ. ಆಲ್ರೆಡಿ ಮಾಡೈತಿ, ಇದು 3ನೇ ಸತಿ ಮಾಡಿದರೆ ವೆಲ್ಕಮ್ಮು. ಅಡುಗೆಗೆ ಇದಕ್ಕೆ ಹಿಮಾಸ್ ಕಿಚನ್ಗೆ ವೆಲ್ಕಮ್. ಓಕೆನಾ? ಬೇಜಾರಿದೆ ನಿಮ್ದೆಲ್ಲ ಇದು ಮಾಡ್ಕೊಡೋಕ್ಕಾಗಲ್ಲ, ನೀವು ತೋರಿಸ್ಕೊಂಡು ನಾವಿಬ್ಬರೇ ತಿಂತೀವಿ ಅಂತ. ಹೌದು, ಇಲ್ದೇನು ಬನ್ನಿ ನಾನು ಮಾಡ್ತೀನಿ, ಮಾಡೋಣ. ಏನಿಲ್ಲ, ಎಗ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಎಗ್ ಬಿರಿಯಾನಿನಾ? ಓಕೆ ಫೈನ್. ನನಗೆ ಸಜೆಷನ್ ಕೊಟ್ಟಿರೋದು ಆ್ಯಕ್ಚುಲಿ ಹೇಳಬೇಕಂದ್ರೆ, ಏನಾದರೂ ಡಿಫ್ರೆಂಟಾಗಿ ಯಾವಾಗಲೂ ಚಿಕನ್ ಮಾಡ್ತಿರ್ತೀಯ, ಮಟನ್ ಮಾಡ್ತಿರ್ತೀಯ, ಬರೀ ಅದೇ ನಡೀತಾ ಇರುತ್ತೆ. ಡಿಫ್ರೆಂಟಾಗಿ ಒಂಥರ ಎಗ್ ಬಿರಿಯಾನಿ ಮಾಡೋ ನೋಡೋಣ ಹೆಂಗಿರುತ್ತೆ ಅಂತ ಅಭಿ ಹೇಳಿದ್ದಾರೆ. ಸೊ ಹಂಗಾಗಿ ಮಾಡೋಣ ಅಂತ ಬಂದಿದ್ದೀನಿ. ನಾವು ಮಾಡಿ
ಓಕೆ. ಈಗ ಅವಳು ನಾನು ಟೆಕ್ನಿಕಲ್ ಇದು ಹೇಳ್ತಿದ್ದೀನಿ ಕ್ಯಾಮ್ರಾ ಸೆಟಪ್ಗೆ. ನಮ್ಮ ಫೇಸ್ ಕ್ಲಿಯರಾಗಿ ಕಾಣಬೇಕು, ಬ್ರೈಟಾಗಿ ಕಾಣಬೇಕು ಅಂತ ಹೇಳ್ಬಿಟ್ಟು 1 2 3 4 5 ಲ್ಯಾಂಪ್ ಹಾಕಿದ್ದೀವಿ. ಈ ಎಲ್ಲ ಲ್ಯಾಂಪಿಮ್ಮ ವಿತಿನ್ 2 ಅವರ್ಸಲ್ಲಿ ಇದ್ರ ವ್ಯಾಲಿಡಿಟಿ ಮುಗಿದೋಗುತ್ತೆ. ಹೌದಾ? ನೀನು ಏನೇ ಮಾಡಿದ್ರೆ ವಿತಿನ್ 2 ಅವರ್ಸಲ್ಲಿ ಮಾಡಬೇಕು, ಓಕೆನಾ? ಅಲ್ಲ, ನನಗೆ ಕ್ಯಾಂಪ್ ಹಾಕ್ಬಿಟ್ಟು ಹಿಂಗೆ ಟೈಮ್ ಫ್ರೇಮಲ್ಲಿ ಕೊಡ್ತಾರೆ. ಬಟ್ ಏನು ಗೊತ್ತಾ, ಅದೇ ಇವಾಗ ಇದು 2 ಅವರ್ಸು ತುಂಬ ಪ್ರೆಷಿಯಸ್ಸು, ಹೌದು. ಓಕೆನಾ? ಆ ಟೈಮಲ್ಲಿ ನಾವು ಎಷ್ಟು ಜಲ್ದಿ ಮಾಡೋಕ್ಕೆ ಆಗುತ್ತೆ. ಕುಕ್ಕಿಂಗ್ ಎಲ್ಲ ಸ್ವಲ್ಪ ಲೈಟ್ ಜಾಸ್ತಿ ಬೇಕು. ಹಂಗಾಗಿ ಇನ್ನೊಂದು ಲೈಟ್ ಇದೆ, ಲ್ಯಾಂಪ್ ಇದೆ, ಮೊನ್ನೆ ಡಿಮಾರ್ಟಲ್ಲಿ ತೊಗೊಂಡ್ವಲ್ಲ ಅದು ಟ್ಯೂಬು, ಇದು ಅದನ್ನು ತಂದಿರ್ತೀನಿ, ನಿನಗೆ ನೀಟಾಗಿ ಕಾಣಿಸುತ್ತೆ. ಓಕೆ, ಸೊ ಶುರು ಹಚ್ಕೊಳ್ಳಿ. ಏನು ಗ್ಯಾಸ್ ಕನೆಕ್ಟ್ ಮಾಡ್ಕೊಡ್ಬೇಕಲ್ಲ ನಿಮಗೆ. ಹಿಂಗೂ ಇಟ್ಕೋಬೋದು ಅನ್ಸುತ್ತೆ. ಒಂದು ಸೈಡ್ಗೆ ಈ ಥರ ಇಟ್ಕೋಬೋದು. ನಾನು ಮೊಟ್ಟೆ ಆಲ್ರೆಡಿ ಬೇಯಿಸ್ಕೊಂಡಿದ್ದೀನಿ. ಬೇಯಿಸ್ಕೊಂಡು ಇವಾಗ ಇದನ್ನು ಚಿಪ್ ತೆಗಿತಾ ಇದ್ದೀನಿ. ಸುಲ್ಕೊಡ್ಲಾ? ಯಪ್ಪ, ಎಲ್ಲ ಎಷ್ಟು ಕೈ ತೊಳ್ಕೊ. 4 ಎಗ್ ಅದು. ಹಾಂ, 4 ಎಗ್ಗು ಮತ್ತು 2 ಎಗ್ 6 ಇದೆ. ಮೊಟ್ಟೆ ತಿಂತೀರಾ ಆರೋಹಿ? ಹಾಂ, ಇಲ್ಲಿಗೆ ಮನೆಗೆ ಹೋಗ್ತೀಯಾ? ಕಾಲು ಕಟ್ಟು. ನೋಡಿದೆ. ಎಗ್ ಬೇಕಾ? ಓಕೆ. ಇಲ್ಲಿಗೆ ತಗೋ, ಪ್ಲೇಟ್ ತಗೋ. ಪ್ಲೇಟ್ ಎಗ್ ತಗೋ, ಪಪ್ಪ ಬಿಡಿಸ್ಕೊಡು. ಓಪನ್ ಮಾಡಿಕೊಡ್ಲಾ? ದಾಗ ಇಲ್ಲಿ ಬಾ, ಕುರಿಯ ಬಾ, ಇಲ್ಲಿ ಮೇಲೆ ಬರ ಬಾ. ಏನು ಮೇಲೆ ಬಾ, ಕೂಚು, ನಾ ಇದ್ದೀನಲ್ಲ. ಇಲ್ಲಿ ಬರುತ್ತೆ, ಬಾ ಹಿಡ್ಕೊ. ಈ ಕಡೆ ಕರ್ಕೋತೀನಿ, ಹಿಡ್ಕೊ ಕೂಚು. ಡಾಕ್ ಕರಿತೀನಿ, ಬಾ. ನೀ ಕೂತು, ಭಯ ಆಯ್ತಾ? ಇಂದ ಕುರಿಯ. ಇವಳು ಯಾವಳೆ? ಉಳಿತೀನಿ ಯಾಕೆ ಬಿಸಾಕ್ದೆ? ಇದು ನೀನು ತಿನ್ನೋದು, ಅದು ಇದು ತಿನ್ನಲ್ಲ. ಇದು ನೀನು ತಿನ್ನು, ಇದು ನೀನು ತಿನ್ನು. ಡಾಗ್ ಹಾಕ್ಬೇಡ, ನೀನು ತಿನ್ನು. ತಗೋ, ತಿನ್ನು, ಚೆನ್ನಾಗಿದೆ. ಬೇಡ, ನಾ ತಿನ್ನಲಾ? ಹೊಟ್ಟೆ ಹಸಿತಾ ಇದೆ ಮಮ್ಮ. ಹೇಳು ಮಮ್ಮ, ಐ ಆಮ್ ಹಂಗ್ರಿ, ಊಟ ಕೊಡಿ. ಬೇಡ, ಮೊಟ್ಟೆ ನಾಯಿಗೆ ಹಾಕ್ತಾಳವಳು ಅಲ್ವಾ? ನಾಯಿಗೆ ಹಾಕ್ತಿತ್ತೇನೆ ಮೊಟ್ಟೆ ಕೊಟ್ರೆ. ಓಹೋ, something is cooking. You want to eat? ಆರೋಗ್ಯ ಹೊಟ್ಟೆ ಹಸಿತಾ ಇದೆಯಂತೆ. ನಿನ್ನ ಮೊಬೈಲ್ ಕೊಡು ಮಮ್ಮ. ಕುಕ್ಕರ್ ಸ್ವಲ್ಪ ಹೀಟ್ ಆಗಿಬಿಟ್ಟಿದೆ, ಹಂಗಾಗಿ ಒಳಗಡೆ ಕಾಣಿಸ್ತಾ ಇಲ್ಲ. ಮತ್ತು ನಿಂತ್ಕೊಂಡೇ ಮಾಡಬೇಕು, ಕ್ಯಾಮ್ರಾ ಆ್ಯಂಗಲ್ ಸಿಗಲ್ಲ ಅಂತೇಳಿ ಕೆಳಗಡೆ ಇಟ್ಕೊಂಡಿದ್ದಾಳೆ. ಆ್ಯಕ್ಚುಲಿ ನಾವು ಕಂಟಿನ್ಯೂಸ್ ಆಗಿ ಇದು 4th ಕುಕ್ಕಿಂಗ್ ಅಲ್ಲಮ್ಮ.
ಅದು 6 ಬಂದಿಲ್ಲ ಅಂದಿದ್ರೆ ಅಷ್ಟು ಟೈರ್ಡ್ ಆಗ್ತಿರ್ಲಿಲ್ಲ. ಇವಳು ನೋಡ್ಕೋಬೇಕು, ಇದು ಮಾಡಬೇಕಲ್ಲ, ಮಾಡಿಸ್ಬೇಕು, ಆಮೇಲೆ ಮನೆಯಲ್ಲೂ ಕುಕ್ಕಿಂಗ್ ಮಾಡಬೇಕು, ಮನೇಲಿ ಎಲ್ಲರಿಗೂ ಅಡುಗೆ ಮಾಡಬೇಕು. ಹಾಗಾಗಿ ಸ್ವಲ್ಪ ಮಲ್ಟಿ ಟಾಸ್ಕಿಂಗ್ ಜಾಸ್ತಿ ಆಗೋಯ್ತು. ಸೇಮು ಬಿರಿಯಾನಿ ಹೆಂಗೆ ಮಾಡ್ತೀರಲ್ಲ ಹಾಗೆ, ಬಟ್ ಬಿರಿಯಾನಿ ಚಿಕನ್ ಬೇರೆ ಏನಿರಲ್ಲ, ಹೆಗ್ಗಿರುತ್ತಷ್ಟೇ. ನಾವು ಹೊರಗಡೆ ಹೋಗೋಣ, ಟೆಂಟ್ ಹೊಡೆ ಹೋಗೋಣ ನಾವು. ಹಾಂ, ಏನು ಮಾಡಲ್ವಾ? ಬರೀ ಎಗ್ ಬಿರಿಯಾನಿ ಅಲ್ಲಮ್ಮ, ಎಗ್ ಫ್ರೈ ಮಾಡಾಯ್ತಾ ಮಸಾಲ? ಹೊರಡೆ ಕೂತ್ಕೊಂತೀನಿ ಅಲ್ಲ ಟೆಂಟ್ ಹೊಡೆ. ಏನು ಮಾಡಲ್ವಾ? ಓಕೆ, ನಂಗೆ ಗೊತ್ತಿರಲಿಲ್ಲ. ಥ್ಯಾಂಕ್ ಯು ಫಾರ್ ಟೆಲಿಂಗ್ ಮೀ. ಏನು ಮಾಡಲ್ಲ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಇದೆಲ್ಲ ಚೆನ್ನಾಗಿದೆಯಾ ಅಮ್ಮ? ಡಿಡ್ ಯು ಲೈಕ್ ಕ್ಯಾಂಪಿಂಗ್? ಮಮ್ಮ ಪಪ್ಪ ಕ್ಯಾಂಪಿಂಗ್ ಹೇಳು. ಕ್ಯಾಂಪಿಂಗ್ ಕನ್ನಡಿಗ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಚೆನ್ನಾಯ್ತಾ? ಅದು ಬರಲ್ಲ, ಅದು ಸ್ಟಿಕ್ಕರ್ ಎಲ್ಲ ಹಂಗೆ ಪ್ರಿಂಟು. ಕಾರು, ಹೊಸ ಕಾರ್ ತೊಗೊಳ್ಳೋಣ? ಹಾಂ, ಇರಿ ಆಯ್ತು 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 ಪ್ಲೀಸ್. ಇಲ್ಲಿದೆ, ಮೇಲೆ ಇದೆ ಗೊಣ್ಣೆ. ನಾನು ಎದ್ದ ತಕ್ಷಣ ವಿಷಲ್ ಬಂದ್ಬಿಡ್ತು ನೋಡ. ಒಂದೇ ವಿಷಲಾ? ಬೂದಿ ಅದು. ಓಹೋ ಸರಿ. ಇಲ್ಲಿ ಓ ವಾವ್, ಸಖತ್ತಾಗಿದೆ ಅಲ್ಲ ಇಮ್ಮ. ಇಲ್ಲಡಿ, ಫ್ಯಾನ್ ಹಾಕು, ಫ್ಯಾನ್ ಹಾಕು. ಇಲ್ಲಡಿ ಇಲ್ಲಡಿ. ನೋಡಿ, ಸಖತ್ತಾಗಿದೆ ಬಿರಿಯಾನಿ, ಸೂಪರ್. ಕ್ಯಾಂಪಿಂಗ್ ಅಲ್ವಾ, ಜಾಸ್ತಿ ಸೈಡ್ ಡಿಶಸ್ ಎಲ್ಲ ಏನು ಜಾಸ್ತಿ ಮಾಡೋಕ್ಕಾಗಲ್ಲ. ಇವಾಗ ಇದನ್ನು ನಾವು ಸರ್ವ್ ಮಾಡ್ಕೊಳ್ಳೋ ಟೈಮ್. ಬನ್ನಿ ತಿನ್ನೋಣ, ಬಿರಿಯಾನಿ ತಿನ್ನೋಣ. ಓಹೋ ಬಿರಿಯಾನಿ ರೆಡಿ ಇದೆ. ಬಿರಿಯಾನಿ ರೆಡಿ ಇದೆ. ವಾವ್, ವಾಟೆ ಬಿರಿಯಾನಿ. ಅಮ್ಮದು ಆರು ಆ್ಯಂಡ್ ಪಾಪ ಮಮ್ಮಿ ಬಿರಿಯಾನಿಗೆ ವೇಟಿಂಗ್. ವಿ ಆರ್ ವೇಟಿಂಗ್. ಬಿರಿಯಾನಿ, ವಿ ಆರ್ ವೇಟಿಂಗ್ ಫಾರ್ ಬಿರಿಯಾನಿ. ಪಾಪ 2 egg or 1 egg? ನನಗೆ 1 egg ಕೊಡಿ. ಓಕೆ, ಬಿರಿಯಾನಿ ರೆಡಿ ಇದೆ, ಬನ್ನಿ ಅಬಿಗೆ ತೋರಿಸೋಣ. ಬಿಸಿ ಇದೆ, ನೀವು ಮುಟ್ಬೇಡ. ಪಪ್ಪ ಫಸ್ಟ್ ಟೇಸ್ಟ್ ಮಾಡ್ತೀನಿ. ಓಹ್, ಗಮ್ಮಂತಿದೆ ಗೊತ್ತಾ. ಬಾಯಲ್ಲಿ ನೀರು ಇಳಿತಿದ್ದೆ ಆಲ್ರೆಡಿ ಸ್ಮೆಲ್ಗೆ. ಅವಾಗಿಂದ ಕಾಯ್ತಾ ಇದ್ವಿ ನಾನು ಆರೋಹಿ. ಗಮ್ಮಂತಿದೆಲ್ಲ. ಟೇಸ್ಟ್ ನೋಡ್ತೀಯಾ? ಇರು. ಇದು ಎಗ್ ಬಿರಿಯಾನಿ. ನೋಡ, ಟೇಸ್ಟ್ ನೋಡ ಹೆಂಗಿದೆ ನೋಡಿ, ತಿನ್ಬಿಟ್ಟು ಹೇಳು. ಸೂಪರಾ? ಖಾರನಾ? ಸೂಪರ್ ಅಂತ ಒಂದು ಕೊಡ್ಬೇಕಂತ. ಏನು ಬೇಕು? ನೀರು ಬೇಕಾ? ಚೆನ್ನಾಗಿದೆಯಾ? ಥ್ಯಾಂಕ್ ಯು. ಸ್ವಲ್ಪ ಖಾರ ಇಲ್ಲ, ಡೌರಾಣಿ ಸಗದಾಗಿದೆ ನೋಡು, ಸೂಪರ್. ಫ್ಲೇವರ್ ಹಂಗೆ ಬಾಯಲ್ಲಿ ಕೂಡ ಹೋಗ್ತದೆ, ಗಂಟಲು ಇಳಿತದೆ. ಹೌದಾ?
ಮೊಟ್ಟೆ ಹಂಗೆ ಮಾಡಬಾರ್ದು ನೀರು. ಮೊಟ್ಟೆ ನೋಡಿ, ಮೊಟ್ಟೆ ಗರಿ ಗರಿಯಾಗಿದೆಯಾ? ಕ್ರಿಸ್ಪಿ ಇದೆ ಮೇಲ್ಗಡೆ. ಮೊಟ್ಟೆ ಎಲ್ಲೂ ಹೊಡ್ಕೊಂಡಿಲ್ಲ. ಹೌದು. ಅದು ಮೊಟ್ಟೆನ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಂಡಾಗ. ನೀನೇ ಫಸ್ಟ್ ಟೇಸ್ಟ್ ಮಾಡು. ನೀರು ಬಿದ್ದೋಗುತ್ತೆ ಪಪ್ಪ. ನೀನು ತಿಂತೀಯ ಮೊಟ್ಟೆ? ಟೇಸ್ಟ್ ಮಾಡ್ತೀರಾ? ಮಾಡಿ. ಬೇಡ, ಮಾತ್ರ ಹಿಂಗೆ ಎಕ್ಕೊಸ್ತೀನಿ ಬಾ. ಬಿಡು, ಬೇಡ, ಕೂತ್ಕೊಳ್ಳಿ. ಬರ್ತಾ ಇದ್ದಾಳೆ, ಶೀಸ್ ಕಮ್ಮಿ. ಶಿ ವಾಂಟ್ ಟು ತಟ್ಟೆ ಊಟ ಮಾಡೋಕ್ಕಾಗಲ್ಲ. ನಾನು ಇಟ್ಕೊತೀನಿ. ಇರು, ತಿನ್ಬಿಡ್ತೀನಿ. ಎಗ್ ತಿನ್ಸ್ಬೇಕು. ಓಕೆ ಪಪ್ಪ, ಲೆಟ್ ಎಂಜಾಯ್ ಪಪ್ಪ ಫುಡ್. ಸೂಪರ್ ಆಗಿದೆ ಅಮ್ಮ. ಆಯಿತು, ಎಗ್ ಬಿರಿಯಾನಿಯೇ ತಿಂದಿಲ್ಲ ಇದುವರೆಗೂ, ಅಷ್ಟು ಚೆನ್ನಾಗಿದೆ. ಆರೋಹಿ ಇವಾಗ ಮೊಟ್ಟೆ ತಿಂತಾಳೆ. ನನ್ನ ಮಗಳಿಗೆ ತಿಂತಾದ್ಮೇಲೆ ಈಗ ತಿಂತಾಳೆ ಮೊಟ್ಟೆ. ನೋಡಿ. ಓಹೋ, ಅವಳು ನಾಟಕ ರಾಣಿ, ಫುಲ್ ಡವ್ ರಾಣಿ ಅವಳು. ತಿನ್ನಿ. ಬೇಡ ನೋಡಿ, ಇದು ಕ್ರಿಸ್ಪಿ ಇದೆ. ನನ್ನ ಗಂಡ ಫುಡ್ ರಿವ್ಯೂ ಮಾಡೋದು ತುಂಬಾ ಇಂಪಾರ್ಟೆಂಟು. ಅಲ್ಟಿಮೇಟ್ ಸಕ್ಕದಾಗಿದೆ. ನಮ್ದೆಲ್ಲ ಊಟ ಎಲ್ಲ ಆಯಿತು. ಸ್ಲೀಪಿಂಗ್ ಟೈಮು. ಆರು ಅಂತೂ ಏನು ಮಾಡೋಕ್ಕೆ ಬಿಡ್ತಾಯಿಲ್ಲ. ಇದೆಲ್ಲ ಎತ್ತಿ ಪ್ಯಾಕ್ ಮಾಡಿ ಎತ್ತಿಟ್ಬಿಡ್ತೀನಿ. ಎತ್ತಿಟ್ಬಿಟ್ಟು ನಾವು ಸೀದಾ ಹೋಗಿ ನಿದ್ದೆ ಮಾಡೋಣ. ಈ ಸತಿನೂ ಅಂದರೆ ನಾವು ಪ್ರತಿ ಸತಿ 12 ಗಂಟೆಗೆ ಊಟ ಮಾಡ್ತಾಯಿದ್ವಿ ದೇವದುಗಳ ತಿರುಗಾಡೋ ಟೈಮಲ್ಲಿ. ಈ ಸತಿ ಅದಕ್ಕೆ ಮುಂಚೆ ಎಲ್ಲ ಊಟ ಮುಗಿಸಾಯ್ತು. ಇವಾಗ ಹೋಗ್ಬಿಟ್ಟು ತೆಪ್ಪಗೆ ಮಲ್ಕೊಂಡು ಅಮ್ಮ ಬರುತ್ತೆ. ಓಕೆ, ಸೊ ಫೈನಲಾಗಿ ಈಗ ಎಲ್ಲ ಎತ್ತಿಟ್ಟು ಕ್ಲೀನ್ ಮಾಡಿ ನಮ್ಮದು ಸ್ಲೀಪಿಂಗ್ ಟೈಮ್. ಓಕೆ, ಆರೋಹಿನಿ ಬಂದ್ಲು. ಪಪ್ಪು ತಗೋ, ನಿಂದು ಪಿಲ್ಲ ತಗೋ. ಸೊಳ್ಳೆ ಇಲ್ಲ, ಹೊಡೆದಾಯ್ತು ಸೊಳ್ಳೆ ಹೊಡೀತು. ಜೋಜಿ ಮಾಡೋಣ. ಮಲ್ಕೊಳ್ಳಿ. ಜೋಜಿ ಟೈಮ್. ಕಾಮ್. ಬೆಡ್ಶೀಟ್ ಹಾಕೊಳ್ಳಿ, ಹೊತ್ಕೊಳ್ಳಿ. ಬೆಡ್ಶೀಟ್ ಹಾಕೊಳ್ಳಿ. ಇಟ್ಸ್ ಟೈಮ್ ಟು ಸ್ಲೀಪ್. 1 2 3 ಗುಡ್ ನೈಟ್. ಎಲ್ಲಿ ಗುಡ್ ನೈಟ್ ಹೇಳಿ? ಇಲ್ಲಿ ಹೇಳೋ ಗುಡ್ ನೈಟ್ ಫ್ರೆಂಡ್ಸ್ ಹೇಳೋ. ಇಲ್ಲಿ ಹೇಳು, ಕ್ಯಾಮ್ರಾ ನೋಡು. ಗುಡ್ ನೈಟ್ ಫ್ರೆಂಡ್ಸ್. ಇಲ್ಲಿ ಹೇಳು ಗುಡ್ ನೈಟ್. ಇಲ್ಲಿ ಹೇಳು ಕ್ಯಾಮ್ರಾ. ಹುಳ ನೋಡಿ ಎತ್ತಿರ್ತಿದ್ದಾಳೆ. ಓಕೆ, ಮಲ್ಕೊಳ್ಳೋಣ ಬನ್ನಿ. ಗುಡ್ ನೈಟ್. ಬೆಳಗ್ಗೆ ಒಂದೊಳ್ಳೆ ವ್ಯೂ ಜೊತೆ ಸಿಗೋಣಂತೆ. ಇವಾಗ ಎಲ್ಲ ಜೋಜಿ ಮಾಡೋಣ. ಪಚ್ಚಮ್ಮಮ್ಮ. ಓಕೆ, ಬಾಯ್. ಹಾಯ್, ಹಲೋ, ನಮಸ್ಕಾರ, ಶುಭೋದಯ ಎಲ್ಲರಿಗೂ. ಸೊ ನೋಡಿ, ನಾವು ನಿನ್ನೆ ನೈಟ್ ಇಲ್ಲೇ ಮಲಗಿದ್ದು. ಸೊ ಈಗ ಮಾರ್ನಿಂಗ್ ಎದ್ದಿದ್ದೀವಿ. ನೈಟು ಒಂದು ಟೈಮಲ್ಲಿ ಸೆಕೆ ಆಗ್ತಿತ್ತು. ಆಮೇಲೆ ಬೆಳಗ್ಗೆ ಆಗ್ತಾ ಫುಲ್ ಚಳಿ. ನಿಮ್ಗೆ ಹೇಳಿದ್ದೆ ನಾನು ಬೆಳಗ್ಗೆ ಒಂದು ಒಳ್ಳೆ ಸಕ್ಕತ್ತಾಗಿರೋ ವ್ಯೂ ತೋರಿಸ್ತೀನಿ ಅಂತ. ನೋಡಿ, ಇದೆ ವ್ಯೂ, ಸಕ್ಕತ್ತಾಗಿದೆ. ಮುಂಚೆ ಎಲ್ಲ ಇಲ್ಲೆಲ್ಲ ಭತ್ತ ಬೆಳೆಯೋರು, ಇವಾಗ ಎಲ್ಲ ಬಿಟ್ಬಿಟ್ಟಿದ್ದಾರೆ. ನೋಡಿ, ಇಲ್ಲೆಲ್ಲೋ ಇಲ್ಲಿ ಒಂದು ಚೂರು ಇದೆ ಅಷ್ಟೇ. ಮತ್ತು ಇಲ್ಲಿ ಕೆಳಗಡೆನೇ ನೀರು ಹರಿದೋಗುತ್ತೆ. ನಾವೆಲ್ಲ ಇಲ್ಲೇ ಮೀನು ಹಿಡಿತಾಯಿದ್ದು, ಇಲ್ಲೇ ಆಡ್ತಾಯಿದ್ದು. ಇವಾಗೆಲ್ಲ ಪೆಸ್ಟಿಸೈಡ್ ಹೊಡಿತಾರಲ್ಲ ಗದ್ದೆಗೆ, ಹಾಗಾಗಿ ಒಂದು ಏಡಿ ಸಿಗಲ್ಲ, ಮೀನು ಸಿಗಲ್ಲ. ಇಲ್ಲೆಲ್ಲ ನಾವು ಏಡಿ ಹಿಡಿತಾಯಿದ್ವಿ, ಮೀನು ಹಿಡಿತಾಯಿದ್ವಿ, ಸಖತ್ತಾಗಿರೋದು. ಸೊ ಆಲ್ರೆಡಿ ಬೆಳಗ್ಗೆ ಜನ ಕೆಲಸ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ದಾರೆ. ಎಲ್ಲ ಕಡೆ ಆಲ್ರೆಡಿ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಸ್ವಲ್ಪ ಹೊಳ ಹೊಡಿತಾರೆ ಮಿಷಿನ್ ತೊಗೊಂಡು. ಇವಾಗ ಕರೆಕ್ಟಾಗಿದೆ. ಡ್ರೋನ್ ರೆಡಿ ಮಾಡ್ಕೊತೀನಿ. ಡ್ರೋನ್ ಫ್ಲೈ ಮಾಡ್ಬೋದು. ಕಾಫಿ ಆದ ತಕ್ಷಣ ಕಾಫಿ ಜೊತೆ ಒಂದು ಡ್ರೋನ್ ಶಾಟ್ ತೊಗೋಬೋದು. ಇವೆಲ್ಲ ಏನಂದರೆ ಸ್ವಲ್ಪ ಸ್ಲಿಪ್ಪರಿ ಇರುತ್ತೆ. ಫ್ಲ್ಯಾಟ್ ಸರ್ಫೇಸ್ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಸ್ವಲ್ಪ ಜರುಗುತ್ತೆ. ಒಂಥರ ಮ್ಯಾಟ್ ಫಿನಿಶು, ರಬ್ಬರ್ ಫಿನಿಶ್ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಮ್ಯಾಟ್ ಆಗಲಿ ರಬ್ಬರ್ ಫಿನಿಶ್ ಇಲ್ವಲ್ಲ, ಹಾಗಾಗಿ ಒಂದು ಸ್ವಲ್ಪ ಜಾರೋ ಥರ ಇರುತ್ತೆ.
ಡ್ರೋನ್ ಶಾಟ್ ಎಂಜಾಯ್ ಮಾಡಿದರೆ ಅನ್ಕೋತೀವಿ. ಸೊ ಇಲ್ಲಿಗೆ ನಮ್ಮ ಈ ವ್ಲಾಗ್ ಮುಗಿತಾ ಇದೆ. ಸೊ ಈ ಒಂದು ಏನು ಸೀರೀಸಲ್ಲಿ ಇದು ಕೊನೆಯ ವ್ಲಾಗು. ಇದು ಮುಗಿಸ್ಕೊಂಡು ಇವಾಗ ಸೀದಾ ಬೆಂಗಳೂರಿಗೆ ಹೊರಡಬೇಕು. ನಾಳೆಯಿಂದ ಅದೇ ಕೆಲಸ, ಅದೇ ಟಾರ್ಗೆಟು, ಅದೇ ಪ್ರೆಷರು ಅದೇ ಇರುತ್ತೆ. ಸೊ ನಾವು ಆಲ್ಮೋಸ್ಟ್ ಒಂದು 4 ಕ್ಯಾಂಪಿಂಗ್ ವೀಡಿಯೋಸ್ ಮಾಡ್ಕೊಂಡ್ವಿ. ಅದ್ರ ಜೊತೆ ನಾವು ಹೋಗಿದ್ದು ಬಂದಿದ್ದು ಎಲ್ಲ ಸೇರಿದ್ರೆ ಸುಮಾರು ವೀಡಿಯೋಸ್ ಆಯಿತು. ಬಟ್ ವಿ ಎಂಜಾಯ್ಡ್ ಇಟ್. ಚೆನ್ನಾಗಿತ್ತಲ್ಲಮ್ಮ ಈ ಸತಿ? ತುಂಬ ಚೆನ್ನಾಗಿತ್ತು. ಆರು ಕರ್ಕೊಂಬಂದ್ಮೇಲೆ ಸ್ವಲ್ಪ ನಮ್ಗೆ ಆರು ಬರಬೇಕು ಅಂತ ಅನಿಸಿದ್ದು. ಬಂದಾದ್ಮೇಲೆ ಅವ್ಳು ಕ್ಯಾಂಪಿಂಗ್ ವೀಡಿಯೋ ಎಲ್ಲ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಇವಾಗ ಎದ್ದು ಮತ್ತೆ ಅವಳನ್ನ ಹೋಗಿ ಮಲಗಿಸಿ ಆಮೇಲೆ ಬಂದು ಮತ್ತೆ ಮಾಡ್ತಾ ಇರೋದು. ಹಾಗಾಗಿ ಬಟ್ ವಿ ರಿಯಲಿ ಎಂಜಾಯ್ಡ್ ಇಟ್. ತುಂಬ ಚೆನ್ನಾಗಿತ್ತು. ಹೋಪ್ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್. ಬೈ ಬಾಯ್. ನಮಸ್ಕಾರ.